ಇದೇ ತರ ಏನಾರ ಮುಂದುವರಿಸಿದ್ರೆ ಪ್ರತಿಯೊಂದು ಅತ್ಯಾಚಾರದ ಏನೇನು ಕಾಪಿಗಳಿದೆ ಎಲ್ಲವನ್ನು ಕೂಡ ಇಡೀ ಕ್ಷೇತ್ರದ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಂಚುವಂತ ಕೆಲಸ ಒಂದಿನ ಹಂಚಲಿಲ್ಲ, ನಿರಂತರವಾಗಿ ಹಂಚುವಂತ ಕೆಲಸ ಮಾಡ್ತಾರೆ. ಎಚ್ಚರಿಕೆ ಇದೆ. ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಮಂಚು ಕರೀತೀಯ, ನಿನಗೆ ನಾಚಿಕೆ ಆಗೋದಿಲ್ಲ? ದಲಿತರನ್ನ ಮತ ಬೇಕು ಉಪಯೋಗಿಸ್ಕೊಂಡು ದಲಿತರನ್ನ ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಪ್ರೆಸ್ ಅವ್ರು ಬರ್ತಾರೆ ಅಂದ್ಬಿಟ್ಟು ಏನೋ ಪ್ರೆಸ್ಗೆಲ್ಲ ಹೇಳೋದು, ನಾನು ಪ್ರೆಸ್ ಇಟ್ಟಿದ್ದೀನಿ, ನನ್ನ ಮೇಲೆ ಕೇಸ್ ಹಾಕ್ತೀರೇನ್ರಿ, ನನ್ನ ಮೇಲೆ ಮಾತಾಡ್ತೀರೇನ್ರಿ ಅಂತ ಧಮಕಿ ಬೇರೆ ಆಗೋದು ಪ್ರೆಸ್ ಅವ್ರಿಗೆ. ಇನ್ನೇನ್ ಬೇಕು ಹೇಳೋರಪ್ಪ? ನಾಯಿ ಬೊಗಳವ್ರಿಗೆ ಕಾನೂನು ಏನ್ರಿ ಇದೆ? ಕಾನೂನನ್ನ ಮೀರಿದಂತ ವ್ಯಕ್ತಿ ಆತ, ಕಾನೂನನ್ನ ಮೀರಿದಂತ ವ್ಯಕ್ತಿ ಆತ. ಕಾನೂನು ಮಾಡುವಂತ ಸ್ಥಳದಲ್ಲಿ ಇಂಥ ಅತ್ಯಾಚಾರ ಮಾಡಿದ್ದಾನೆ ಅಂತ ಎಲ್ಲಪ್ಪ ಕಾನೂನು. ಏನೋ ಅಣ್ಣ ನೀನು ಹಿಂಗ ಆಗ್ಬಿಟ್ಟಲ್ಲಪ್ಪ, ಹೊಟ್ಟೆ ಉರಿತದೆ ನಿನ್ ಕೇಳ್ತಾರ ಪ್ರಶ್ನೆ. ಅಯ್ಯೋ ಶಿವ ಶಂಕರ ಪುಣ್ಯಾತ್ಮನ್ನ ಏನಾರ ಮಾಡ್ಕೊಬಿಟ್ರೆ ರೀ ಅವನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ರೀ, ಅವನು ಯಾರನ್ನೂ ನಂಬಲ್ಲ. ಅನುಮಾನದ ಪಿಚಾಚಿ ಇನ್ನು ಬೇರೆ ಬೇರೆ ಇದೆ, ಹೇಳಲ್ಲ. ನಿಮ್ಮ ಅಣ್ಣವ್ರಿಗೆ ವೆಲ್ಕಮ್ ಮಾಡೋ ಫ್ಲೆಕ್ಸ್ ಹಾಕಿದ್ರೆ ಸೋಲೋ ಪಿಕ್ಚರ್ ಪೋಸ್ಟರ್ ತರ ಇದೆ ಅಂತ ವ್ಯಂಗ್ಯ ಮಾಡಿದ್ವಿ. ಹೇಳ್ತಲ್ಲಣ್ಣ, ಗಬ್ಬರ್ ಸಿಂಗು, ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ ತರ ಕಾಣ್ತಾರೆ. ಅವ್ರ ಕಣ್ಣಾಲೆಲ್ಲ ಹೇಮಾ ಮಾಲಿನಿ ಏನ್ ಮಾಡೋದು? ರಾತ್ರಿ ಎಲ್ಲ ಕಾಣಿಸೋದು ಹೇಮಾ ಮಾಲಿನಿ ಕಾಣಿಸೋದಲ್ಲ. ಗಬ್ಬರ್ ಸಿಂಗ್ ಕಾಣ್ರೆ ಏನ್ ಮಾಡ್ಲಿ ನಾನು? ಗಬ್ಬರ್ ಸಿಂಗ್ ಬಂದು ಮಕ್ಕಕ್ಕೆ ಗುದ್ದುತ್ತಾ ಇದ್ರೆ ಏನ್ ಮಾಡ್ಲಿ ನಾನು? ಅವನ ಎದೆ ಮೇಲೆ ಅಮಿತಾಬ್ ಬಚ್ಚನ್ ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನೇನ್ ಮಾಡ್ಲಿ? ರಾತ್ರಿ ಎಲ್ಲ ದಿನ ಬರಯ ಅವನ ಎದೆ ಮೇಲೆ ಡ್ಯಾನ್ಸ್ ಮಾಡಿದ್ರೆ ನಾನೇನಪ್ಪ ಮಾಡ್ಲಿ? ಗಬ್ಬರ್ ಸಿಂಗ್ ಮಕ್ಕಕ್ಕೆ ಗುದ್ದುತ್ತಾನಂತೆ, ಬಂದು ತಲೆ ಬುಳ್ಬುಡ ಮೇಲೆ ಹೊಡಿತಾನಂತೆ. ಸಾಕು ಬಿಟ್ಬಿಡಿ, ಕೆತ್ತಿದ್ರೆ ಬಹಳ ಇದೆ ಅಂತ. ಅವನು ಜಾಸ್ತಿ ಇದೆ, ನಾವೆಲ್ಲ ನೋಡಿದ್ವಿ. ತಲೆ ಯಾಕೆ ರಾತ್ರಿ ಗಬ್ಬರ್ ಸಿಂಗ್ ತಲೆ ಮೇಲೆ ಹೊಡಿಯಪ್ಪ ಹೋಗಿ. ಅದಕ್ಕೆ ಕಣೆ ಶೋಲೆ ಪಿಕ್ಚರ್ ನೆನಪಾಗದ ಅವನಿಗೆ. ತಲೆ ಮೇಲೆ ಪಟ 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 ಅಂತ ಹೊಡೆದನಂತೆ ಗಬ್ಬರ್ ಸಿಂಗ್. ಅವನ ಎದೆ ಮೇಲೆ ಡ್ಯಾನ್ಸ್ ಮಾಡ್ತಾನಂತೆ. ಅಮಿತಾಬ್ ಬಚ್ಚನ್ ಹೇಮಾ ಮಾಲಿನಿ. ಅವನಿಗೆ ದ್ವೇಷ ಇರೋದು, ನೀಚ ದ್ವೇಷ ರಾಜಕಾರಣಿ. ಅವನಿಗೆ ಏನಿದೆ? ಕಾಂಟ್ರಾಕ್ಟ್ ಸಿಗ್ಲಿಲ್ಲ ಅಂದ್ಬಿಟ್ಟು ಇಡಿ ಕಂಪ್ಲೇಂಟ್ ಕೊಟ್ಟವನೆ. ಅಡ್ಬಿಟ್ರೆ ಇನ್ನೇನ್ ಮಾಡೋಣ? ಎಲ್ಲ ದರ್ಬಾರ್ ನಡೆಸ್ತಾ ಇದ್ದ, ಎಲ್ಲ ಕಳ್ಬಿಲ್ ಬರ್ಸ್ಕೊಂಡು ಮಾಡ್ತಾ ಇದ್ದ. ಈಗ ಸ್ವಲ್ಪ ಎಲ್ಲ ಬಿಗಿ ಆಗೋಗಿರ್ಬೇಕು. ಎದೆ ಮೇಲೆ ಕುಣಿತಾನೆ. ಇನ್ಯಾವ ಪಿಕ್ಚರ್ ಕುಣಿತದಂತೆ ಅವ್ರಿಗೆ? ಇನ್ಯಾವ್ ಕುಣಿತದ್ರಪ್ಪ? ಇದು ಉಪೇಂದ್ರದ್ದು ಯಾವ್ದದು? ರಕ್ತ ಕಂಡು ಹಂಗಾಡ್ತದ ಮೈಯೆಲ್ಲ ಹಿಂಗ ಆಡ್ತದೆ. ಅವದೇ ಅಲ್ವ ಅದು? ಹಂಗಾಡ್ತದಂತೆ. ರಕ್ತ ಕಣ್ಣೀರಲ್ಲಿ ಉಪೇಂದ್ರ ಲಾಸ್ಟ್ ಕಾಡ್ತಾನಲ್ಲ, ಅವನೇ ತೋರಿಸಿರೋದು. ಹಂಗೆಲ್ಲ ಆಡ್ತದಂತ. ಅದಕ್ಕೆ ಏನೇನೋ ಓಡ್ತಿರ್ತಾರೆ ನಾವು. ಕೇಳ್ತಾರಲ್ಲ ಸರ್, ನನ್ನ ಮೇಲೆ ಯಾಕೆ ದೇಶ ಬಿಟ್ಬಿಡಿ, ಏನ್ ಸಾಧಿಸ್ತೀರ ನನ್ನ ಮೇಲೆ ದೇಶ? ನಾನು ಇವತ್ತವರೆಗೂ ಮಾತೇ ಆಡಿಲ್ಲ. ಮಾತಾಡಿದ್ರ ನೀವು? ನಿಜ ಹೇಳಿ, ಯಾವ ತರ ಮಾತಾಡಿದ್ರಿ? ಅವನಿಗೆ ಏನೋ ಮಾತಾಡ್ಬೇಕು ನಮ್ಮ ಮೇಲೆ ಅಂತ ಅನ್ಸ್ಬಿಟ್ಟು ಏನೋ ಪಿಟಿಷನ್ ಕೊಟ್ರೆ ನಾನು ಹೀರೋ ಆಯ್ತೀನಿ ಅಂತ ಅನ್ಕೊಂಡ.
ಅಷ್ಟು ಬಿಟ್ರೆ ಏನು ಮಾಡ್ತಾ ಇದ್ರು ರಕ್ತ ಕಣ್ಣೀರು ರಕ್ತ ಕಣ್ಣೀರು. ಗಬ್ಬರ್ ಸಿಂಗ್ ಗುದ್ದುತ್ತಾವನೆ. ದಬ್ಬ ಅದಕ್ಕೆ ನಿದ್ದೆ ಬರಲ್ಲ, ಮಾತ್ರೆ ತಗೊಂಡು. ಓಕೆ, ಥ್ಯಾಂಕ್ ಯು. ಬೇಕಾದ್ರೆ ಎಲ್ಲ ಸಾಫ್ಟ್ ಕಾಪಿ ಕಳಿಸ್ತೀನಿ. ಹಾಂ, ಓದ್ತೀವಿ ಸರ್. ಪದೇ ಪದೇ ಹೇಳ್ತೀರಾ ನೀವು ನಮಗೆ. ಸಾಫ್ಟ್ ಕಾಪಿ ಕಳಿಸ್ತೀನಿ. ಎಣ್ಣೆ ತರಿಸಿದ್ದೆ, ಸಾಫ್ಟ್ ಕಾಪಿ ಯಾಕೋ ಕಳಿಸ್ತೀನಿ. ಮತ್ತೆ ಸ್ನೇಹದ ಹಸ್ತ ಚಾಚ್ತಾ ಇದ್ದಾರೆ ಸರ್. ಹಾ? ಬಿಡಿ. ಯಾಕೆ ನೀವು ಮಾತ್ರ ನೋಡ್ತೀರಿ, ನಾವು ಮಾತ್ರ ನೋಡ್ತೀರಿ? ನ್ಯಾಯಯುತವಾಗಿ ಆಡಳಿತ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾವ್ರೆ ಎಷ್ಟು ಸರ್. ದಿನ ಬದುಕ್ತೀವಿ ನೋಡಪ್ಪ, ನಾವೆಲ್ಲ? ಅವನು ಎಷ್ಟು ದಿನ ಬದುಕ್ತಾನೋ ಇನ್ನೊಂದೋ ನನಗೆ ಗೊತ್ತಿಲ್ಲ. ಗಬ್ಬರ್ ಸಿಂಗ್ ಕುಣಿತಾವನಲ್ಲ ಎದೆ ಮೇಲೆ, ಕುಣಿತಾವನಲ್ಲ, ಅದಕ್ಕೆ ಅವ್ನು ಟೆನ್ಷನ್ ಆಗ್ತಿದೆ. ಬಿಡ್ರಿ, ಆಯ್ತು. ಬೇರೆ ಜನ ಸಿಎಂ ಅವ್ರ ಹತ್ರ ಬಂದ ತುಂಬಾ ಹತ್ರ ಆಗ್ತಿದ್ದಾರೆ ಸಿದ್ದರಾಮಯ್ಯ ಅವ್ರ ಬಳಿ ಪದೇ ಪದೇ ಅವ್ರ ಹತ್ರ ಹೋಗ್ತಾರೆ. ಹೊಗಳೂರು ಕಾರ್ಯಕ್ರಮಗಳೆಲ್ಲ, ವೇದಿಕೆ ಕಾರ್ಯಕ್ರಮಗಳೆಲ್ಲ ಅಪಲೋಡ್ ಮಾಡ್ತಾರೆ. ಬಕೀಟ್ ಹಿಡಿಯೋದೇ ಅವ್ನ ಕೆಲಸ. ಬೇರೆ ಉದ್ಯೋಗನೇ ಇಲ್ಲ. ಅವನು ಸಭ್ಯತೆ ಕೇಳಿದ ಅವನು ಹರಿಪ್ರಸಾದ್ ನನ್ನ ಗುರು ಅಂತಾನೆ. ಹರಿಪ್ರಸಾದ್ ಚುನಾವಣೆಗೆ ನಿಂತಾಗ ತೇಜಸ್ವಿ ಸೂರ್ಯನಿಗೆ ಎಲೆಕ್ಷನ್ ದುಡ್ಡು ಕೊಡ್ತಾನೆ. ಹರಿಪ್ರಸಾದ್ ನನ್ನ ಗುರು ಅಂತಾನೆ. ತೇಜಸ್ವಿ ಸೂರ್ಯ ಎಲೆಕ್ಷನ್ ನಿಂತ್ಕೊಂಡಾಗ ತೇಜಸ್ವಿ ಸೂರ್ಯನಿಗೆ ದುಡ್ಡು ಕೊಡ್ತಾನೆ ಚುನಾವಣೆಗೆ. ಇನ್ನೇನು ಹೇಳಿ, ನನಗೆ ಗೊತ್ತಿರೋ ಸತ್ಯನ. ಪಕ್ಷ ಅಲ್ಲ, ನನ್ನ ಗುರುನೇ ತೆಗಿಬೇಕು ಅಂತ ಹೊರಟವನು. ಇವನು ಈಗ ದುಡ್ಡು ಕೊಟ್ಟ ಮೇಲೆ ಸೋಲಿಸ್ಬೇಕು ಅಂತ ಸೋಲಿ ಅಂತ ಸಾಧ್ಯ. ಬಾಯಲ್ಲಿ ಮಾತ್ರ ಹರಿಪ್ರಸಾದ್ ನನ್ನ ಗುರು.